ಜನನಿಯ ತನುಜಾತೆ ಜನನಿಯ ಜೋಗುಣ ವೇದದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಅದರಿನ ಗಿರಿಗಳ ಸಾಲೆ ನಿನ್ನಯ ಕಾವೇರಿಯವರದೆಲ್ಲ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಗೆಯುಗ ನೋಟ ಹಿಂದೂ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮರ್ಮರ ದಿವ್ಯಾರಣ್ಯ ಕನ್ನಡಚರಿ ಪೊನ್ನ ಪಂಬಲ ಕುಮಿಕತಿ ಜನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಗೋವಿನಿಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವಿ ಸಮಾರಂಭವನ್ನು ಉದ್ಘಾಟಿಸಬೇಕಾದ ಮಾತುಗಳಲ್ಲಿ ಸಾಗಿಸಲು ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ದೀಪ ಜ್ಯೋತಿಯನ್ನು ಗೌರವಿಸೋಣ. ನಮ್ಮೆಲ್ಲ ಗಣ್ಯರಿಂದ ಕಾರ್ಯಕ್ರಮದ ಉದ್ಘಾಟನೆಯಾಗ್ತಾ ಇದೆ. ದೀಪ ಜ್ಯೋತಿ ಬೆಳಗುವ ಮೂಲಕ ತಿಗಳ ವರ್ಗೀಕಲ ಕ್ಷತ್ರಿಯ ಸಮುದಾಯವನ್ನು ಕುಲಬಾಂಧವರು ಆಯೋಜಿಸಿರುವಂತಹ ಈ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ನಮ್ಮೆಲ್ಲರ ಹೆಮ್ಮೆಯ ಸಮಾರಂಭಕ್ಕೆ ಮತ್ತಷ್ಟು ಸಮಾರಂಭದ ಶುಭ ಪ್ರಾರಂಭಕ್ಕೆ ನಾಂದಿಯಾಗಲಿ. ಬಾಲಯೋಗಿ ಸಾಯಿ ಮಂಜುನಾಥ ಭಗರಾಜ್ ಶ್ರೀಗಳು ಪದಾವಿ ವಂದನೆಗಳನ್ನು ಅರ್ಪಿಸುತ್ತಾ ಅಧ್ಯಕ್ಷರಾಗಿರ್ತಕ್ಕಂಥ ಕನಕರಾಜರವರೇ, ನನ್ನ ಆತ್ಮೀಯರು, ಈ ಕಾರ್ಯಕ್ರಮವನ್ನು ವಿಶೇಷ ಪ್ರೀತಿಯಿಂದ ಇದನ್ನು ಮಾಡಬೇಕು ಅಂತೇಳಿ ನಾಯಕತ್ವವನ್ನು ವಹಿಸಿರ್ತಕ್ಕಂಥ SRS ದೇವರಾಜರವರೇ, ನನ್ನ ಆತ್ಮೀಯರು, ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಚಂದ್ರಣ್ಣವರೇ, ಬಿತ್ತಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಕೃಷ್ಣಮೂರ್ತಿಗಳೇ ಮತ್ತು ಎಲ್ಲ ವರ್ಣಿಕುಲದ ಜನಾಂಗದ ಸಹೋದರ ಸಹೋದರಿಯರೇ, ಇವತ್ತು ವಾಣಿಕುಲ ಕ್ಷತ್ರಿಯ ತಿಗಳ ಸಮುದಾಯದ ಎಲ್ಲ ಬಂಧುಗಳಿಗೆ ನಿಮಗೆ ಕೋಟಿ ನಮನಗಳನ್ನು ಅರ್ಪಿಸ್ತೇನೆ. ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನ್ನನ್ನು ಲೋಕಸಭೆಗೆ ಕಳಿಸ್ಕೊಡುವಂಥದ್ದಾಗಿದೆ. ಈ ಒಂದು ಕುಲಬಾಂಧವರಿಂದ ನನಗೆ ಇವತ್ತು ಸನ್ಮಾನವನ್ನು ತಾವು ಇಟ್ಕೊಂಡಿರುವಂಥದ್ದು ಇದು ನನ್ನ ಮಹಾಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಸ್ತ್ರೀ ಬಂದು ತ್ರಿಶೂಲ, ಯಾವಾಗಲೂ ಕೂಡ ತ್ರಿಶೂಲವನ್ನು ಇಟ್ಕೊಂಡು ಪೂಜೆ ಮಾಡುವಂಥದ್ದು ಕೂಡ ಈ ಸಮುದಾಯದಲ್ಲಿ ಆಗ್ತದೆ. ಇವತ್ತು ದ್ರೌಪದಿ ತಾಯಿಯನ್ನು ಆರಾಧಿಸುವಂತಹ ಭಕ್ತಿದಾಯಕವಾಗಿ ಸುಭಿಕ್ಷೆಯಿಂದ ಇರಬೇಕು, ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಆಗಬೇಕು ಅಂತಂದರೆ ಕರಗವನ್ನು ನಿಲ್ಲಿಸುವಾಗಿಲ್ಲ, ಕರಗವನ್ನು ಮಾಡಲೇಬೇಕು. ವಿಶೇಷವಾಗಿರ್ತಕ್ಕಂಥ ಸಂಪ್ರದಾಯ ನನಗೆ ತಿಳಿದಿರೋ ಹಾಗೆ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ನಾನು ಸ್ವಾಮೀಜಿಯವ್ರಿಗೆ ಮಾತು ಕೊಡ್ತೇನೆ, ಒಬ್ಬ ಲೋಕಸಭಾ ಸದಸ್ಯನಾಗಿ ನಿಮ್ಮ ಸಮುದಾಯದ ಜೊತೆ ನಾನು ನಿಂತ್ಕೊಳ್ತೀನಿ ಅನ್ನುವಂಥ ಮಾತನ್ನು 71 ಲಕ್ಷ ಮತದಾರರಿಗೂ ಕೂಡ ನಾನು ಲೋಕಸಭಾ ಸದಸ್ಯನೇ ಅಂತ ನಾನು ಹೇಳ್ತೀನಿ. ಸುಖಗಳಿಗೆ ಸ್ಪಂದಿಸುವಂಥದ್ದು ನನ್ನ ಜವಾಬ್ದಾರಿ ಆಗಿದೆ ಅಂತ ನಾನು ಬಹಳ ವಿನಮ್ರತೆಯಿಂದ ನಾನು ಹೇಳುವಂಥದ್ದು ಆಗ್ತದೆ. ಒಂದು ಸಮುದಾಯ ಆಗಿದೆ, ನನ್ನ ಗಮನದಲ್ಲಿದೆ. ಅಧ್ಯಕ್ಷರು ಕೃಷ್ಣಮೂರ್ತಿಗಳು ಬಹಳ ವಿವರವಾಗಿರ್ತಕ್ಕಂಥ ಬಿತ್ತಳಿಕೆಯನ್ನು ನನಗೆ ಕೊಟ್ಟಿದ್ದಾರೆ. ಬೇಗ ನಾನು ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜಕೀಯವಾಗಿ ಕೂಡ
ನಮ್ಮ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಈ ಸಮುದಾಯದ ಮುಖಂಡಗಳಿಗೆ ಹೆಚ್ಚನ್ನು ಗುರುತಿಸಿ ಅವರಿಗೆ ಒಂದು ನಾಮನಿರ್ದೇಶನ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನನ್ನ ಮನಸ್ಸು ಯಾವಾಗಲೂ ಕೂಡ ನಿಮಗೋಸ್ಕರ ತೆರೆದಿರುತ್ತೆ ಅಂತೇಳಿ ಮಾತ್ರ ನಾನು ನಿಮಗೆ ಭರವಸೆಯನ್ನು ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ವಿಚಾರ ಏನಂತಂದರೆ ಶ್ರೀಮಂತ ನಾಯಕ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಫೂರ್ತಿಯಾಗಿ ಎಲ್ಲರಿಗೆ ಯುವಕರಿಗೆ ಸ್ಪಿರಿಟನ್ನು ಕೊಡ್ತಾರೆ. ನಮ್ಮ ಸಮುದಾಯಕ್ಕೆ ನಾವು ಒತ್ತನ್ನು ಕೊಡಬೇಕು ಅಂತ ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ನಮ್ಮ ಸಮುದಾಯದ ನಾಯಕರುಗಳಿಗೆ ಎಲ್ಲ ಏನು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಯಾರ್ಯಾರು ನಾಯಕರು ಪಕ್ಷಕ್ಕೋಸ್ಕರ ದುಡಿರ್ತಕ್ಕಂಥ ಇವತ್ತಿನ ದಿನ ಕರೆದಿರ್ತಕ್ಕಂಥ ವಿಚಾರ NDAಯಲ್ಲಿ ದುಡಿದಿರ್ತಕ್ಕಂಥ BJP ಮತ್ತು JDS ಪಕ್ಷದಿಂದ ದುಡಿದಿರ್ತಕ್ಕಂಥ ಕಾರ್ಯಕರ್ತರನ್ನ ಮಾತ್ರ ನಮ್ಮ ಸಮುದಾಯದವ್ರನ್ನ ಕರೆದು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಸಮುದಾಯದಿಂದ ವಿಚಾರ ಏನಂತಂದರೆ ಬದಲಾವಣೆ, ನಮ್ಮ ಸಮಾಜವನ್ನು ಬದಲಾವಣೆ ತರಬೇಕು. ಇವತ್ತು ಇಡೀ ರಾಜ್ಯದಲ್ಲಿ 48 ಲಕ್ಷ ಜನಸಂಖ್ಯೆ ಉಂಟು. ಅದು ಹೊನ್ನಿಕುಲ ಕ್ಷೇತ್ರೀಯ ಸಮುದಾಯ 28 ಲಕ್ಷ ಜನಸಂಖ್ಯೆ ಇದೆ. ತಿಗಳ ಸಮುದಾಯದಲ್ಲಿ ಒಟ್ಟು 48 ಲಕ್ಷ. ನಮ್ಮ ಹೊನ್ನಿಕುಲ ಕ್ಷೇತ್ರೀಯ ಸಮುದಾಯದವರು ತುಂಬ ಹಿಂದುಳಿದಿದೆ. ಏನಾಗ್ತಿದೆ ಅಂತಂದರೆ ರಾಜ್ಯದಲ್ಲಿ ಏನೇನು ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ. ದಯವಿಟ್ಟು ಎಲ್ಲ ನಮ್ಮ ರಾಜ್ಯದ ಆಗಿರ್ಬೋದು, ಕೇಂದ್ರಕ್ಕೆ ಆಗಿರ್ಬೋದು ನಾವು ಮನವಿಯನ್ನು ಕೊಟ್ಟಿದ್ವಿ. ನಮ್ಮ ಸಮುದಾಯವನ್ನು ಒಂದು ಕಡೆಗಣಿಸ್ತಿದೆ. ನಾವು ಏನಂದ್ರೆ ನಮ್ಮ ಸಮುದಾಯ ಏನಂತಂದರೆ ಮಾತನ್ನು ಕೊಟ್ಟಾಗ ನಡ್ಕೊಂಡಿರ್ತಕ್ಕಂಥ ಸಮುದಾಯ ನಾವು. ಇಡೀ ಪಾಂಡವರ ಕಾಲದಲ್ಲಿ ಪಾಂಡವರು ರಾಜ್ಯಭಾರ ಮಾಡಿರ್ತಕ್ಕಂಥ ಅಂಶ ಅಂತಂದರೆ ನಮ್ಮ ಅಂಶ ತಪ್ಪಾಗ್ತದೆ. ಯಾಕಂದರೆ ಇಡೀ ದೇಶದಲ್ಲಿ ನಾವು ಕಷ್ಟ ಅಂತ ಬಂದಾಗ ಹೋರಾಟ ಮಾಡಿರ್ತಕ್ಕಂಥ ಸಮುದಾಯ ನಾವು ಕ್ಷತ್ರಿಯ ಸಮುದಾಯ. ಇವತ್ತು ರಾಜ್ಯದಲ್ಲಿ ಒಟ್ಟು ಕ್ಷತ್ರಿಯ ಸಮುದಾಯದಲ್ಲಿ 1,32,00,000 ಸಮುದಾಯ ಇದೆ. ನಮ್ಮದು ಕ್ಷತ್ರಿಯ ಸಮುದಾಯ, ಅದರಲ್ಲಿ ಒಳ ಪಂಗಡಗಳು ಹಲವಾರಿದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊನ್ನಿಕುಲ ಅಂದರೆ ತಿಗಳರ ಸಂಖ್ಯೆ ಜಾಸ್ತಿ ಇದೆ. ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಇಡೀ ಎಲ್ಲರೂ ಕೂಡ ಸಬಳಕೆ ಮಾಡ್ಕೊತಿದ್ದಾರೆ. ನಮ್ಮನ್ನು ಅಷ್ಟೇ ರಾಜಕೀಯವಾಗಿ ಬಳಸ್ಕೊತಿದ್ದಾರೆ. ನಮ್ಮ ಸಮುದಾಯಕ್ಕೆ ಏನು ಕೂಡ ಕೊಡುಗೆನೇ ಇಲ್ಲ. ಆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸ್ಫೂರ್ತಿವಾದ ನಾಯಕ. ಯಾಕಂದರೆ ಎಲ್ಲ ಯುವಕರುಗಳನ್ನು ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಗೋಸ್ಕರ ದುಡಿದಿರ್ತಕ್ಕಂಥವ್ರನ್ನ ನಮ್ಮ ಸಮುದಾಯದವ್ರನ್ನ ಗುರುಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ. ಏನಂತಂದರೆ ಅಖಿಲ ಭಾರತೀಯ ಕ್ಷತ್ರಿಯ ಮಹಾಸಭಾ ಅಂದಾಗ ನಮ್ಮ ರಾಜ್ಯದ ಅಧ್ಯಕ್ಷನಾಗಿ ನಾನು ಎಲ್ಲ ಕ್ಷತ್ರಿಯ ಪಕ್ಷದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ಮಾಡಬೇಕು. ಅದು ಹೆಚ್ಚಿನ ರೀತಿಯಲ್ಲಿ ನಾನು ಆ ಸಮುದಾಯದಲ್ಲಿ ಹುಟ್ಟಿದ್ದೀವಿ. ಹೊನ್ನಿಕುಲ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಸಮುದಾಯವನ್ನು ಹೆಚ್ಚು ಒತ್ತು ಕೊಡಬೇಕು. ನಮ್ಮ ರಾಜ್ಯದ ಏನೇನು ಹಲವಾರು ಕಾರ್ಯಕರ್ತರಿದ್ದಾರೆ ಅವ್ರನ್ನ ಗುರುಸುವಂಥ ಕೆಲಸ ಮಾಡಬೇಕು ಸರ್ಕಾರ. ಯಾಕಂತಂದರೆ ಬರೀ ನಮ್ಮದು ಕರ್ಗ ಮಾಡೋದ್ರಿಂದ ಸರ್ಕಾರ ಅನುದಾನ ಕೊಡ್ತಿದೆ ಬಿಟ್ಟರೆ ಬೇರೆ ಏನೂ ಕೂಡ ಶಿಕ್ಷಣಕ್ಕಾಗಲಿ, ಆರ್ಥಿಕ ವಿಚಾರಗಳಲ್ಲಾಗಲಿ, ಒಂದು ಶಾಲೆಗಳ ಕಟ್ಟಡಕ್ಕಾಗಲಿ, ಒಂದು ಸಮುದಾಯ ಭವನಗಳಾಗಿರಲಿ, ಇಲ್ಲ ಆರ್ಥಿಕತೆ ಬೇರೆ ರೀತಿಯಲ್ಲಿ ಅದೇ ಸರ್ಕಾರದಿಂದ ಸಿಗಬೇಕಂತ ಏನೇನು ಸವಲತ್ತುಗಳನ್ನು ಖಂಡಿತ ಸಿಗ್ತಾಯಿಲ್ಲ ನಮಗೆ. ಅವರು ಎಲ್ಲ 7 ಕ್ಷೇತ್ರದಿಂದ ಜಿಲ್ಲೆ ಪಂಚಾಯತಿಗೆ, ತಾಲೂಕು ಪಂಚಾಯತಿಗೆ, ಪುರಸಭೆಗೆ, ನಗರಸಭೆಗೆ ಹಾಗೂ ಗ್ರಾಮ ಪಂಚಾಯತಿಗೆ ಎತ್ತಿನ ಒತ್ತನ್ನು ಕೊಡಬೇಕು. ಯಾಕಂದರೆ ಸಮುದಾಯ ಇದೆ. 8 ವಿಧಾನಸಭಾ ಕ್ಷೇತ್ರದಲ್ಲೂ 1,32,000 ಸಂಖ್ಯೆ ಇದೆ. ನಮ್ಮ ಈ ಏನು MP ಕ್ಷೇತ್ರದಲ್ಲಿ ಅಷ್ಟು ಜನಸಂಖ್ಯೆ ಇದ್ದು, ಹಾಗೆ ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ರಾಜ್ಯದಲ್ಲಿ 28 ಲಕ್ಷ ಇದೆ. ಯಾವ ಭಾಗ ಹೊಸಕೋಟೆ ಆ ಭಾಗದಲ್ಲಿ ಯಾರ್ಯಾರು ನಮ್ಮ ಸಮುದಾಯ ಹೆಚ್ಚಿದೆ ಅವರಿಗೆ ಕೂಡ 2% ನಮಗೆ ಅಂತ ಮೀಸಲಾತಿ ಹೊನ್ನಿಕುಲ ಕ್ಷೇತ್ರೀಯ ತಿಗಳರಿಗೆ ಮೀಸಲಾತಿ ಇಟ್ಟರೆ ನಮಗೆ ತುಂಬ ಖುಷಿಯಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಬಯಸಿದ್ವಿ. ಏನಂತಂದರೆ ಸ್ಫೂರ್ತಿವಾದ ನಾಯಕ ಅಂತ ಹೇಳಿದ್ದೀನಿ. ಯಾಕಂತಂದರೆ ನನ್ನ ಗುರುತಿಸಿ ರಾಜ್ಯದಲ್ಲಿ ಒಂದು ರೇಷ್ಮೆ ನಿಗಮದ ಒಂದು ನಿರ್ದೇಶಕರಾಗಿ ನನ್ನ ಪರಿಗಣಿಸಿದ್ದಾರೆ. ಏನಂದರೆ ನಾವು ಮಾಡಿರ್ತಕ್ಕಂಥ ಒಂದು ಕಾರ್ಯಕರ್ತನ ಆಗಿ ಸಂಘಟನೆ ಮಾಡಬೇಕು ವಿಚಾರಗಳಲ್ಲಿ ಅವ್ರು ಅರಿತು ನನ್ನ ಒಂದು ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಚಿರುನುಡಿಯಾಗಿರ್ತೀನಿ. ಆದರೆ ನಮ್ಮ ಸಮುದಾಯದ ಬರೀ ನಮ್ಮ ಹೆಚ್ಚು ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಅನುಕೂಲ ಆಗಬೇಕು. ನಾವು ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿದಾಗ ನಮ್ಮ ನಿಗಮ ಇದೇ BJP ಸರ್ಕಾರದಲ್ಲಿ ಹಿಂದೆ ನಮ್ಮ ತಿಗಳ ಸಮುದಾಯಕ್ಕೆ ನಿಗಮವನ್ನು ಸ್ಥಾಪನೆ ಮಾಡಿದ್ರು. ಆ ನಿಗಮ ಸ್ಥಾಪನೆ ಮಾಡಿದ ನಂತರ ಈಗ ಕಾಂಗ್ರೆಸ್ನವರು ನಮ್ಮ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು ಆ ನಿಗಮವನ್ನು ಅನುದಾನ ಬೀಳಲಿಲ್ಲ. ಎಲ್ಲ ಸಮುದಾಯಗಳು ಬೆಳೆದಿದೆ. ಸಮುದಾಯ ಬೆಳೆದಿರ್ತಕ್ಕಂಥ ಸಮುದಾಯಗಳಿಗೆ ನಿಗಮಗಳಿಗೆ ದುಡ್ಡನ್ನು ಅನುದಾನವನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯಕ್ಕೆ
ಬರೀ ಒಂದು ಟೈಟಲ್ ಕೊಟ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಅದಕ್ಕೆ ಸಿಗುವಂಥ ಸೌಲಭ್ಯ ಏನೇನು ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಆ ರಾಜ್ಯದಲ್ಲಿ ಅದನ್ನು ಕೊಡುಗೆಯಾಗಿ ಕೊಡಲಿಲ್ಲ ಅಂತೇಳಿ ಈ ನಾವು ನಿಸ್ವಾರ್ಥರಾಗಿದ್ದೀರಿ, ಅದನ್ನು ತಗೊಳಕ್ಕಾಗ್ದಿರ, ಅವ್ರು ಕೊಡೋಕ್ಕಾಗ್ದಿರ, ಆ ರೀತಿ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು SRS ದೇವರಾಜ್ ಅಂತ. ನಾನು OBC ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಮುನಿರಾಜುರವರು ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಮನ್ನಿಕುಲ ಕ್ಷತ್ರಿಯ ಸಂಘದ ಎಲ್ಲ ಪ್ರಮುಖರು ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಲ್ಲಿ ನಮ್ಮ ನೂತನವಾಗಿ ಸಂಸದರಾಗಿ ಆಯ್ಕೆಯಾದಂಥ ಡಾಕ್ಟರ್ ಕೆ ಸುಧಾಕರ್ ಸಮಾಜದ ಪರವಾಗಿ ಹಾಗೂ ಇಡೀ ಜಿಲ್ಲೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಜಾತ್ಯತೀತ ಜನತಾದಳ ಪಕ್ಷ ಎರಡೂ ಪಕ್ಷದ ಕಾರ್ಯಕರ್ತರು ಮತ್ತು ಈ ಸಮುದಾಯದ ಎಲ್ಲ ಮುಖಂಡರು ಎಲ್ಲರೂ ಒಟ್ಟಾಗಿ ಸೇರಿ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಂಡು ಸಂಸದರನ್ನು ಆಯ್ಕೆ ಮಾಡಿದ ನಂತರ ಮೊದಲನೇ ಬಾರಿಗೆ ಸಂಸದರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಸಮುದಾಯದ ಪರವಾಗಿ ಹಮ್ಮಿಕೊಂಡಿದ್ದರು. ಗುರುಗಳು ಏನು ಚುನಾವಣೆಗೆ ಮುಂಚೆನೂ ನಮ್ಮ ಸಂಸದರು ನೀಡಬೇಕು ಅಂತ ಗುರುಗಳ ಆಶೀರ್ವಾದ ಇತ್ತು. ಅದರಂತೆ ಅವರು ಗೆದ್ದ ನಂತರ ಸಹ ಇವತ್ತೊಂದು ಗುರುಗಳನ್ನು ಭೇಟಿ ಮಾಡಿ ಈ ಒಂದು ಸನ್ಮಾನವನ್ನು ಅಭಿನಂದನೆಯನ್ನು ಸ್ವೀಕಾರ ಮಾಡಿ ಸಂಸದರು ಹೇಳಿದ್ದಾರೆ. ಏನು ಮನ್ನಿಕುಲ ಕ್ಷತ್ರಿಯ ಸಮುದಾಯ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಬೆಂಗಳೂರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಸಮುದಾಯ ಈ ಭಾಗದಲ್ಲಿ ಅತಿ ಯಶಸ್ವಿಯಾಗಿ ರೈತಾಪಿ ವರ್ಗದಿಂದ ಹೆಚ್ಚಿನ ಜನ ಇರೋದರಿಂದ ಅವರೆಲ್ಲರ ಪರವಾಗಿ ಸರ್ಕಾರಗಳು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ. ಸ್ಥಳೀಯವಾಗಿ ನಾನು ಸಹ ಈಗ ಶಾಸಕನಾಗಿ ಪಕ್ಕದ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಅಲ್ಲೂ ಸಹ 17-18 ಹಳ್ಳಿಗಳಲ್ಲಿ ಟೌನಲ್ಲೂ ಅಷ್ಟೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯಗಳು. ಸಮುದಾಯ ಏನು ಮುಂಚೆಯಿಂದನೂ ಅಷ್ಟೇ ಬೆಂಗಳೂರಲ್ಲಾಗ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಾಗ್ಬೋದು ಪಕ್ಷದ ಪರವಾಗಿ ಗಟ್ಟಿಯಾಗಿ ನಿಂತಿರುವಂಥ ಸಮುದಾಯ. ಆ ಸಮುದಾಯಕ್ಕೆ ಖಂಡಿತವಾಗ್ಲೂ ನ್ಯಾಯ ದೊರಕಿಸುವಂಥ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಉದ್ಯೋಗ ಕ್ಷೇತ್ರದಲ್ಲಿ ಅವ್ರು ಏನು ಬೆಳವಣಿಗೆ ಮಾಡಬೇಕಾಗುತ್ತೆ ಅಂದರೆ ಒಂದು ಅತಿ ಹಿಂದುಳಿದಂಥ ಸಮುದಾಯ ಅವ್ರಿಗೆ ಏನು ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರದ ನಿಯಮಗಳನ್ನು, ಸರ್ಕಾರದ ನೀತಿಗಳನ್ನು ಮತ್ತು ಏನೆಲ್ಲ ಅವರ ಬೇಡಿಕೆಗಳಿದೆ ಅದನ್ನು ಸರ್ಕಾರದಿಂದ ನೀಡುವಂಥ ಕೆಲಸವನ್ನು ನಾನು ಸಹ ಮಾಡ್ತೀನಿ. ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾರೆ. ಕೋಟಿ ನಾರಾಯಣಸ್ವಾಮಿ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಜಿ ಅಧ್ಯಕ್ಷರು ಸಂದರ್ಭದಲ್ಲಿ ಸ್ವಾಗತವನ್ನು ನಗರದ